ರೀ ಇದೇನೋ ವೇಸ್ಟ್ ಕೇಳ್ತಾ ಇದ್ರಲ್ಲ. ಲಕ್ಷ್ಮಿ, ಯಾಕೆ ನೀನು ಇದನ್ನೆಲ್ಲ ತೊಂದರೆ ತಗೋತೀಯಾ? ನಾನು ಬಂದು ತಗೋತಿರ್ಲಿಲ್ವಾ? ಗಂಡನ ಜೊತೆ ಕೆಲಸ ಮಾಡೋದ್ರಲ್ಲಿ ತೊಂದರೆ ಏನಿದೆ ಹೇಳಿ? ಇಷ್ಟಕ್ಕೂ ಮನೇಲಿದ್ರೆ ಆ ಸೊಸೆಯರು ಕೆಲಸ ಮಾಡೋಕ್ಕೆ ಬಿಡಲ್ಲ. ನೀವು ಆರಾಮಾಗಿ ಕೂತ್ಕೊಳ್ಳಿ ಅಂತಾರೆ. ನೀವು ನೋಡಿದ್ರೆ ಇಲ್ಲೂ ಕೆಲಸ ಮಾಡಬೇಡ ಅಂತೀರಾ. ನನಗೂ ಕೂತು ಬೇಜಾರಾಗತ್ತಲ್ವಾ? ಇಷ್ಟು ವರ್ಷ ಗಂಡ ಮನೆ ಮಕ್ಕಳು ಅಂತ ಮಾಡಿರೋ ಸಾಕಾಗ್ತಿಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಇನ್ಮೇಲೆ ನೀವು ಇವೆಲ್ಲ ಕೆಲಸ ಬಿಟ್ಬಿಟ್ಟು ಆರಾಮಾಗಿರಿ. ನಿಮ್ಮ ಜೊತೆ ನಾನು ಆರಾಮಾಗಿದ್ಬಿಡ್ತೀನಿ. ಅಬ್ಬಾ, ನಿನ್ನನ್ನು ಮಾತ್ರ ಮಾತಲ್ಲಿ ಗೆಲ್ಲಕ್ಕಾಗಲ್ಲ ಬಿಡು. ಸಿನು, ಓಹ್ ವೀರು, ವೀರು ಯಾವಾಗ ಬಂದೆ ಫಾರಿನಿಂದ? ಏನು ಇದ್ದಕ್ಕಿದ್ದಕ್ಕೆ ಬಡವನ ಮನೆ ಕಡೆ? ನಿನ್ನೆ ನೋಡೋಣ ಅಂತಾನೆ ಬಂದೆ ಕಣೋ. ಏನೋ ಈ ವಯಸ್ಸಲ್ಲೂ ಕೆಲಸ ಮಾಡಿಕೊಂಡು ಮಾಡಬೇಕಲ್ಲಪ್ಪ, ಹೊಟ್ಟೆ ಅಂತ ಇದೆಯಲ್ಲ. ಏನೋ ನಡೀತಾ ಇದೆ. ಸೀನಾ, ನೀನು ಮಾಡಿದ ಸಹಾಯದಿಂದ ನಾನು ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿದ್ದೀನಿ. ನೀನು ಮಾತ್ರ ಇನ್ನೂ ಹಾಗೆ ಇದೆಯಲ್ಲೋ. ಏನು ಮಾಡೋಕ್ಕಾಗುತ್ತೆ ವೀರು? ಯೋಗಿ ಪಡೆದಿದ್ದು ಯೋಗಿಗೆ, ಭೋಗಿ ಪಡೆದಿದ್ದು ಭೋಗಿಗೆ. ಆದರೆ ನಾನು ಈ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಪ್ಪ, ಯಾವ ಥರ ಪ್ರಾಬ್ಲಮ್ಮು ಇಲ್ಲ. ನೋಡೋ, ನಿನ್ನ ಬಾಯಿ ಮಾತಲ್ಲಿ ಆರಾಮಿದ್ದೀನಿ ಅಂತ ಹೇಳ್ಬೋದು, ಆದರೆ ವಾಸ್ತವ ಏನು ಅಂತ ನನಗೆ ಚೆನ್ನಾಗಿ ನಾನೀಗ ಒಂದು ಐಡಿಯಾ ಮಾಡಿದ್ದೀನಿ. ನೀನು ಅದಕ್ಕೆ ಒಪ್ಪಿಗೆ ಕೊಡಬೇಕು ಅಷ್ಟೇ. ಏನು ವೀರು ಅದು? ಏನು ಅಂತ ಹೇಳಪ್ಪ. ನೋಡೋ, ನಾನು ಹೇಳೋದನ್ನ ನೀನು ಒಪ್ಕೋಬೇಕು, ಬೇರೆ ದಾರಿ ಇಲ್ಲ ಅಷ್ಟೇ. ವೀರು ಅದೇನು ಅಂತ ಹೇಳಿದ್ರೆ ಸರಿ ಇದ್ದರೆ ಒಪ್ಕೊಳ್ತೀನಿ. ನೀನು ಇಷ್ಟು ವರ್ಷ ಕೆಲಸ ಮಾಡಿದ್ದು ಸಾಕು ಕಾಣೋ ಸೀನು. ಇನ್ನು ಮುಂದೆ ನೀನು ಆರಾಮಾಗಿರೋದಕ್ಕೆ ನಾನೊಂದು ದಾರಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದೇನು ಅಂದರೆ, ನಿನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ನೀನು ಮೊದಲನಾಗೆ ಗ್ಯಾರೇಜ್ ಶುರು ಮಾಡು. 4 ಜನನ ಕೆಲಸಕ್ಕೆ ಇಟ್ಕೊಂಡು ಆರಾಮಾಗಿದ್ಬಿಡೋ. ಅಯ್ಯೋ ಅದೆಲ್ಲ ಯಾಕೆ ವೀರು? ಈಗ ನೀನೇ ಹೇಳ್ದಿಯಲ್ಲೋ ಬದುಕಬೇಕು ಅಂತ, ಅದಕ್ಕೆ ಇಷ್ಟು ವರ್ಷ ಕೆಲಸ ಮಾಡಿದ್ದು ಸಾಕು ಕಣೋ. ಇನ್ಮೇಲಾದರೂ ಓನರ್ ಥರ ಇರು. ನಾನು ಇನ್ವೆಸ್ಟ್ ಮಾಡಿದೆ ಅಂತ ಅದ್ರಲ್ಲಿ ಪಾಲು ಕೊಡು, ಲಾಭ ಕೊಡು ಅಂತ ಕೇಳೋದಿಲ್ಲ. ನನಗೆ ನೀನು ಚೆನ್ನಾಗಿರ್ಬೇಕು ಅಷ್ಟೇ. ಅವತ್ತು ನೀನು ಮಾಡಿದ ಸಹಾಯದಿಂದ ಇವತ್ತು ನಾನು ಒಳ್ಳೆ ಸ್ಥಿತಿಲಿದ್ದೀನಿ ಕಣೋ. ದುಡ್ಡು ಕೂಡ ದುಡ್ದು ಹೇರಳವಾಗ್ಬಿಟ್ಟಿದೆ. ಈಗ ನನಗೆ ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಒಂದಷ್ಟು ಜನಕ್ಕೆ ಸಹಾಯ ಮಾಡಬೇಕಂತ ಡಿಸೈಡ್ ಮಾಡಿ, ಅದರಲ್ಲಿ ಮೊದಲನೇವನೇ ನೀನು ಕಣೋ ಸೀನು. ನನಗೆ ಜೀವನ ಕೊಟ್ಟೋ ನೀನು. ನಿನ್ನ ಜೀವನ ಸರಿಪಡಿಸ್ಬೇಕಾಗಿರೋದು ಈ ನಿನ್ನ ಸ್ನೇಹಿತನ ಕರ್ತವ್ಯ ಅಲ್ವೇನೋ? ನೋಡೋ, ನೀನು ನನ್ನ ಮಾತನ್ನು ಒಪ್ಕೋಬೇಕಷ್ಟೇ, ಬೇರೆ ಮಾತನ್ನು ಹೇಳಂಗೇ ಇಲ್ಲ. ವೀರು, ನನ್ನ ಮಗಂದು ಆ ಸೈಟ್ ಏನೋ ತಕರಾರಾಗಿದ್ದಾಗ ಅದನ್ನು ಬಂದು ಅಷ್ಟು ಸುಲಭವಾಗಿ ಬಗೆಹರಿಸ್ಕೊಟ್ಟಲ್ಲಪ್ಪ, ಆ ಉಪಕಾರಕ್ಕೆ ನಾನು ನಿನ್ಗೆ ಯಾವಾಗಲೂ ಕೃತಜ್ಞತೆ ಇಟ್ಕೊಂಡಿರ್ತೀನಿ. ಆದರೆ ನಿನಗೆ ಇದ್ದಕ್ಕಿದ್ದಂಗೆ ಬಂದು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನೀನು ಗರಾಜ್ ಮಾಡು ಅಂದರೆ ನನಗೆ ಏನು ಹೇಳಬೇಕು ಏನು ಮಾಡಬೇಕು ತೋಚ್ತಾ ಇಲ್ಲ. ಒಂದು ಸ್ವಲ್ಪ ಸಮಯ ಕೊಡು, ನಾನು ಯೋಚನೆ ಮಾಡಿ ಹೇಳ್ತೀನಿ. ಟೈಮಲ್ಲ ಇಲ್ಲಪ್ಪ. ಲಕ್ಷ್ಮಿ ಅವರೇ, ನಿಮ್ಮ ಯಜಮಾನರು ಏನೇ ಮಾಡಬೇಕಾದ್ರೂ ನಿಮ್ಮನ್ನ ಕೇಳಿತಾನೆ ಶುರು ಮಾಡೋದು. ಈಗ ನೀವೇ ಅವ್ರನ್ನ ಒಪ್ಪಿಸ್ಬೇಕು. ಅಣ್ಣ, ಆ ಥರ ಎಲ್ಲ ಏನೂ ಇಲ್ಲ. ಅವ್ರೇನು ಇಷ್ಟಪಟ್ಟು ಮಾಡ್ತಾರೋ ಅದಕ್ಕೆ ನಾನು ಹ್ಞೂ ಅಂತೀನಿ ಅಷ್ಟೇ. ಅವ್ರು ಏನೇ ಮಾಡಿದ್ರೂ ಸರಿಯಾದ ನಿರ್ಧಾರನೇ ತಗೊಳ್ತಾರೆ. ಅದಕ್ಕೆ ನನ್ನ ಒಪ್ಪಿಗೆನೂ ಇರುತ್ತೆ. ಎಷ್ಟೇ ಆಗಲಿ ಸ್ವಾಭಿಮಾನಿ ದಂಪತಿಗಳು. ಆಯಿತು, ನಾನು ಜಾಸ್ತಿ ದಿನ ಟೈಮ್ ಕೊಡೋಕ್ಕಾಗಲ್ಲ. 2 ದಿನ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ ನೀವು ಡಿಸೈಡ್ ಮಾಡಿ ಹೇಳಬೇಕು. ನಾನಿನ್ನು ಬರ್ತೀನಿ. ವೀರು, ಏನು ಬಂದೋ ಹಾಗೆ ಹೋಗ್ತಾರಾ? ಲಕ್ಷ್ಮಿ, ಒಂಚೂರು ಕಾಫಿ ಮಾಡು ಬಾ. ಕಾಫಿ ಗಿಫಿ ಏನು ಬೇಡಪ್ಪ. ನೀನು ಒಪ್ಕೊಂಡ್ರೆ ನಿನ್ನ ಜೊತೆ ಊಟನೇ ಮಾಡ್ತೀನಿ, ಸರಿನಾ? ನಾನಿಲ್ಲಿ ಬರ್ತೀನಿ. ವೀರು, ಬಿಲ್ಲ ಕಣ, ಬರ್ತೀನಿ ಬಾಯ್.